RX ಅಂದ್ರೆ ಫಸ್ಟ್ ಹುಡುಗರ ತಲೆಗೆ ಬರೋದು ಪವರ್. ದಯವಿಟ್ಟು ನಮ್ಮ ನೆಮ್ಮದಿನ ಹಾಳು ಮಾಡಕ್ ನೋಡ್ಬೇಡಿ ಬ್ರೋ. ಲವ್ ಈಗ ವ್ಯಾಲೆಂಟೈನ್ಸ್ ಡೇ ಅಲ್ವಾ, ಹುಡುಗರಿಗೆ ಗಾಡಿ ಲವ್ ಬ್ರೋ. ಆ ಗಾಡಿಗಳಲ್ಲಿ RX ಅಂದ್ರೆ ಎಲ್ರಿಗೂ ಹೆವಿ ಲವ್ ಇರುತ್ತೆ. ಈ ಕಡೆ ಸೈಡ್ RX 135 ಇದೆ, ಇಲ್ಲಿ ಒಂದು RX Z ಇದೆ. ಈ ತರ ಬಿಸಿಲಲ್ಲಿ ಗಾಡಿಗಳು ನಿಂತಿರೋದು ನೋಡಿದ್ರೆ ಬೇಜಾರಾಗುತ್ತೆ. ಬಿಸಿಲು ಜಾಸ್ತಿ ಇದೆ, ಕಲರ್ ಕಮ್ಮಿ ಆಗ್ಬಿಡುತ್ತೆ. ಜೀವನದಲ್ಲಿ ಯಾರಾದ್ರೂ ದುಡ್ಡು ಏನ್ ಮಾಡ್ತೀಯಪ್ಪ ಅಂತ ಕೇಳಿದ್ರೆ ಈ ತರ ಗಾಡಿಗಳನ್ನ ತೋರಿಸಿ ಅವ್ರಿಗೆ. ಗಾಡಿ ನೋಡಿದ್ರು ಹಿಂಗ್ ಫಾಸ್ಟ್ ಆಗಿ ಹೋಯ್ತದೆ ಅನ್ಸಲ್ಲ. ವಿಷ್ಣು ದಾದಾ ಮೂವೀಸ್ ಅಲ್ಲಿ ವಿಷ್ಣುವರ್ಧನ್ ಅವ್ರ ದಾದಾ ಆದ್ರೆ ಗಾಡಿಗಳಲ್ಲಿ RX ದಾದಾ ಗುರು. ಲಯನ್ ಯಾವಾಗ್ಲೂ ಎಲ್ಲೇ ಇದ್ರೂ ಗರ್ಜಿಸುತ್ತೆ. ಈ ಲಯನ್ ಮಾಡಿದ್ರೆ ಅದು ಆರ್ಗ್ಯುಮೆಂಟ್ ಅಲ್ಲ, ಇಟ್ ಇಸ್ ಅ ಜಡ್ಜ್ಮೆಂಟ್. ಕಿಲ್ ಸ್ವಿಚ್ ಬೇರೆ ಆಯ್ತಾ ಇದಕ್ಕೆ. ಇವೆಲ್ಲ RX ಅಂದ್ರೆ 14 BHP ನೋಡಿರ್ತೀರಾ, ಮ್ಯಾಕ್ಸಿಮಮ್ ಅಂದ್ರೆ 20 BHP ನೋಡಿರ್ತೀರಾ. ಇದು 22 BHP ಇರುವಂತ ಗಾಡಿ. ಕೈಯೆಲ್ಲ ನಡುಕ್ತಿದೆ ಗುರು ಈ ಗಾಡಿ ನಾವು ಓಡಿಸ್ಬೇಕಾದ್ರೆ. ಈ ತರ ರಾಕೆಟ್ ನ ತಡೆದ್ ನಿಲ್ಸ್ಬೇಕು ಅಂದ್ರೆ ನೆಕ್ಸ್ಟ್ ಲೆವೆಲ್ ಬ್ರೇಕ್ ಗಳು ಬೇಕಾಗುತ್ತೆ. ಫ್ರಂಟ್ ಅಲ್ಲಿ ಡಿಸ್ಕ್ ಬ್ರೇಕ್ ಇದೆ, ಹಿಂದ್ಗಡೆ ಡ್ರಮ್ ಬ್ರೇಕ್ ಇದೆ. ಯೂಶಲಿ ಡಿಸ್ಕ್ ಬ್ರೇಕ್ ಗಳಲ್ಲಿ ಈ ತರ ಹೋಲ್ಸ್ ಗಳನ್ನ ನೋಡಿರ್ತೀರಾ. ಈ ಗಾಡಿನಲ್ಲಿ ಸಾಲಿಡ್ ಪ್ಲೇಟ್ ಇದೆ. ನಿಮ್ಮ ಹತ್ರ ಏನಾದ್ರು 3.5 ಲಕ್ಷ ಇದ್ದು ಜೀವನದಲ್ಲಿ ತುಂಬಾನೇ ಜಿಗುಪ್ಸೆ ಇದೆ, ನನಗೆ ಯಾವ್ದ್ರಲ್ಲೂ ಖುಷಿನೇ ಸಿಗ್ತಾ ಇಲ್ಲ ಅಂದ್ರೆ ಒಂದ್ಸಲ ಈ ತರ ಗಾಡಿಗಳನ್ನ ತಗೊಂಡ್ ನೋಡಿ. ನೀವು ಖುಷಿನ ಹುಡ್ಕದೇ ಬಿಟ್ಬಿಡ್ತೀರಾ, ಖುಷಿನೇ ನಿಮ್ಮನ್ನ ಹುಡ್ಕೊಂಡ್ ಬರುತ್ತೆ. ಯೂಶಲಿ RX Z ಗಾಡಿಗಳಲ್ಲಿ ಫ್ರಂಟ್ ಅಲ್ಲಿ ಡೂಮ್ ಬರುತ್ತೆ. ಈ ಗಾಡಿನಲ್ಲಿ ಅದೊಂಚೂರು ಡಿಫ್ರೆಂಟ್ ಆಗಿದೆ. ಯಾವ್ದು ವೈಸರ್ ಬೇಡ ಬ್ರೋ, ಇದು ವೈಸರ್ ಪರ್ಫೆಕ್ಟ್ ಆಗೈತೆ. ಹೆಲ್ಮೆಟ್ ಹಾಕೊಂಡು ಮನಿಕೋಬಿಟ್ರೆ ನಾವು ಓಡಿಸ್ಬೇಕಾದ್ರೆ ನನಗೆ ಖುಷಿಗಿಂತ ಜಾಸ್ತಿ ಭಯ ಆಗ್ತಿದೆ, ಎಲ್ಲಿ ಔಟ್ ಆಫ್ ಕಂಟ್ರೋಲ್ ಹೋಗ್ಬಿಡುತ್ತೆ ಅಂತ. ಎಕ್ಸ್ಲೇಟ್ರು ಕೊಡ್ಬೇಕು ಅನ್ಸ್ತದೆ, ಬಟ್ ಕೊಡಕ್ ಭಯ. ಏನ್ ಬ್ರೋ ಇದು ಫುಲ್ ಥ್ರಾಟಲ್ ಕೊಟ್ಟಿಲ್ಲ. ಯಾವ GD 650 ಯಾವ ಡ್ಯೂಕ್ 390 ಗುರು, ಸ್ಟ್ರೈಟ್ ಲೈನ್ ಅಲ್ಲಿ 2 ಗಾಡಿನೂ ಬಡದಾಕ್ಬಿಡುತ್ತಿದ್ದು. ನಮ್ ಕೈಗೆ ಸಿಗಾಕೊಂಡ್ರೆ ಅವ್ರ ಪಿಚ್ಕಾರಿ ಮಾಡೇ ಕಳ್ಸುದ್ ನಾವ್ ಅವ್ರನ್ನ. ಆಗಲ್ಲ ಗುರು, ನಮ್ ದೇಶದ ರೋಡ್ಗೆ ಯಾವ್ದೇ ಕಾರಣಕ್ಕೂ ಈ ಗಾಡಿನ ಫುಲ್ ಥ್ರಾಟಲ್ ಅಲ್ಲಿ ಓಡ್ಸಕ್ ಆಗಲ್ಲ. ಅದಕ್ಕೆ ಇದು ಮೋಸ್ಟ್ಲಿ ನಮ್ ದೇಶಕ್ಕೆ ಬರ್ಲಿಲ್ಲ ಅನ್ಸುತ್ತೆ. ಇದ್ರಲ್ಲಿರೋದು 132cc ಏರ್ ಕೂಲ್ಡ್ ಸಿಂಗಲ್ ಸಿಲಿಂಡರ್ 2 ಸ್ಟ್ರೋಕ್ ಕಾರ್ಬೊರೇಟೆಡ್ ಇಂಜಿನ್. ಇಂಡಿಯಾದಲ್ಲಿ ಬರ್ತಿದ್ದಂತ ಸ್ಟಾಕ್ 135 ಅಲ್ಲಿ 14 BHP ಇತ್ತು, ಆದ್ರೆ ಈ ಗಾಡಿನಲ್ಲಿ ಸ್ಟಾಕ್ 20 BHP ಬರುತ್ತೆ. ಇವರು ಚೇಂಬರ್ ಹಾಕ್ಸಿರೋದಕ್ಕೆ ಎಕ್ಸ್ಟ್ರಾ 2 BHP ಇದೆ. ಅವ್ರು ಹೇಳಿದ್ದನ್ನ ಕೇಳಿ ಒಂದು ಕ್ಷಣ ನನ್ನ ಮೈಯೆಲ್ಲ ಕಂಪಿಸ್ತು. ಇದು ಆಕ್ಚುಲಿ 1996 ಗಾಡಿ. ಅವಾಗೆಲ್ಲ ಈ ಗಾಡಿ ರೇಟ್ ಎಷ್ಟಿತ್ತು ಗೊತ್ತಿಲ್ಲ, ಇವಾಗಂತೂ ಸೂಪರ್ ಬೈಕ್ ಲೆವೆಲ್ಗೆ ಎಕ್ಸ್ಪೆನ್ಸಿವ್ ಆಗ್ಬಿಟ್ಟಿದೆ. ಎಲ್ಲಿಂದ ತರೋದು ದುಡ್ಡನ್ನ? ಹಾರನ್ ಮೇಲೆ ಬರ್ದವ್ರೆ ಹಾರನ್ ಅಂತ, ಗೊತ್ತಾಗ್ಲಿಲ್ಲ ಅಂದ್ರೆ ಆಮೇಲೆ ನಿಮಗೆ ಬಿಡಿ ಗೊತ್ತಾಗುತ್ತೆ. ನಾನು ಹೇಳ್ದೆ ಅಲ್ಲ ಲೌಡ್. ಇಲ್ಲೊಂದು ಮೌಂಟಿಂಗ್ ಪಾಯಿಂಟ್ ಇದೆ. ಆಕ್ಚುಲಿ ಫುಟ್ ಪೈಗು ಇಲ್ಲಿಗೆ ಬರಬೇಕು. ಇದರಲ್ಲಿ ರೇರ್ ಸೆಟ್ ಇದೆ. ಅದೇ ತರ ಸ್ಟಾಕ್ 135 ಕಂಪೇರ್ ಮಾಡಿದ್ರೆ ಚಾಸಿ ಅಲ್ಲಿ ತುಂಬಾನೇ ಡಿಫರೆನ್ಸ್ ಇದೆ. ಇದರಲ್ಲಿ ಇರುವಂತ ಚಾಸಿಸ್ ಎಷ್ಟು ಲೈಟ್ ಆಗಿ ಎಷ್ಟು ಸ್ಟೇಬಲ್ ಆಗಿದೆ ಅಂದ್ರೆ ಹೆಂಗ್ ಬೇಕಾದ್ರೆ ನುಗ್ಗಿಸಬಹುದು ಗಾಡಿನ. ತುಂಬಾನೇ ನಿಂಬಲ್ ಆಗಿ ಫೀಲ್ ಆಗ್ತಿದೆ. ಆದ್ರೆ ಸಸ್ಪೆನ್ಷನ್ ತುಂಬಾನೇ ಸ್ಟಿಫ್ ಆಗಿದೆ. ಫ್ರಂಟ್ ಅಲ್ಲಿ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಇದೆ, ಹಿಂದ್ಗಡೆ ಸ್ಪ್ರಿಂಗ್ ಸಸ್ಪೆನ್ಷನ್ ಇದೆ. ನಾವು ನೋಡಿರುವಂತ RX Z ಗಳಲ್ಲಿ ನಾರ್ಮಲ್ ಹ್ಯಾಂಡಲ್ ಬಾರ್ ಬರುತ್ತೆ. ಈ ಗಾಡಿನಲ್ಲಿ ಕ್ಲಿಪ್ ಆನ್ ಹ್ಯಾಂಡಲ್ ಬಾರ್ ಇದೆ. ರೈಡಿಂಗ್ ಪೊಸಿಷನ್ ತುಂಬಾನೇ ಅಗ್ರೆಸಿವ್ ಆಗಿದೆ. ಆದ್ರೆ ಎಲ್ಲೂ ಕೂಡ ಬ್ರಿಸ್ಟ್ ಮೇಲೆ ಗಾಡಿದು ವೆಯ್ಟ್ ಬೀಳ್ತಾ ಇಲ್ಲ. ಏನಕ್ಕೆ ಅಂದ್ರೆ ಈ ಗಾಡಿ ವೆಯ್ಟೇ ಇಲ್ಲ ಗುರು. ತೂಕ ಹಾಕಿದ್ರು 100-110 kg ಬರ್ಬೋದು ಅಷ್ಟೇನೆ. ಲೆಫ್ಟ್ ಅಲ್ಲಿ ಸ್ಪೀಡ್ ತೋರಿಸುತ್ತೆ, ರೈಟ್ ಅಲ್ಲಿ ಟ್ಯಾಕೋಮೀಟರ್ ಇದೆ, ಮೇಲ್ಗಡೆ ಎಷ್ಟು ಫ್ಯೂಲ್ ಇದೆ ಅಂತ ತೋರಿಸುತ್ತೆ. ಈ ಗಾಡಿನಲ್ಲಿ ಟ್ರಿಪ್ ನ ನೀವು ರೀಸೆಟ್ ಮಾಡ್ಕೋಬಹುದು. ಇದನ್ನ ಓಡಿಸ್ತಾ ಇದ್ರೆ ನನಗೆ 2 ಸ್ಟ್ರೋಕ್ ತರ ಫೀಲ್ ಆಗ್ತಾ ಇಲ್ಲ, ಯಾವ್ದೋ ಇನ್ಲೈನ್ 600cc ಸೂಪರ್ ಬೈಕ್ ಓಡಿಸ್ದಂಗೆ ಫೀಲ್ ಆಗ್ತಾ ಇದೆ. ಸ್ಟಾರ್ಟಿಂಗ್ RPM ಅಲ್ಲಿ ಅಷ್ಟು ಪವರ್ ಇರೋದಿಲ್ಲ, ಆದ್ರೆ ಒಂದು ಸಲ 4000-5000 RPM ಕ್ರಾಸ್ ಆದ್ರೆ ಅವನು ಹೋಗ್ತಾ ಇರೋ ಸ್ಟೈಲ್ ನೋಡಿದ್ರೆ ಮುಂದೆ ಕರ್ನಾಟಕಕ್ಕೆ CM ಆದ್ರೂ ಆಗ್ಬಿಡ್ತಾನೆ. ನನ್ಗನ್ಸೋ ಪ್ರಕಾರ ಈ ಗಾಡಿನಲ್ಲಿ ಈಸಿಯಾಗಿ 150 ಕಿಲೋಮೀಟರ್ ಹೊಡಿಬಹುದು. ಟ್ಯೂನಿಂಗ್ ಇಸ್ ನಾಟ್ ಅ ಕ್ರೈಮ್, ಆದ್ರೆ ಇಷ್ಟು ಚೆನ್ನಾಗಿರೋದು ಕ್ರೈಮ್. ವ್ಯಾಲೆಂಟೈನ್ಸ್ ಡೇ ದಿನ ಎಷ್ಟು ಜನ ಹುಡುಗಿರು ನಿಮಗೆ ಬೀಳ್ತಾರೆ. ನನ್ನ ಕೈಗೆ ಏನಾದ್ರು ಸಿಕ್ಕಿದ್ರೆ ಮೇಕೆದಾಟಕ್ಕೆ ಕರ್ಕೊಂಡು ಹೋಗಿ. ಗಾಡಿಗಳೆಲ್ಲ ನಾವೆಲ್ಲಿ ಕರ್ಕೊಂಡು ಹೋಗ್ತೀವಿ ಅಲ್ಲಿ ಮಾತ್ರ ಹೋಗುತ್ತೆ ಅನ್ಕೊಂಡು, ಹುಡುಗಿರಂಗಲ್ಲ. ಅವ್ರು ಕರೆದಿದ್ ಕಡೆ ನೀವು ಹೋಗ್ಬೇಕಾ? ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಈ ತರ ತುಂಬಾನೇ ಪವರ್ಫುಲ್ ಗಾಡಿಗಳನ್ನ ಓಡಿಸಬೇಕಾದ್ರೆ ಸ್ವಲ್ಪ ಹುಷಾರಾಗಿರ್ಬೇಕು. ಏನಕ್ಕೆ ಅಂದ್ರೆ ನಿಮ್ ಮನ್ಸಲ್ಲಿ ಏನೋ ಒಂದು ಅನ್ಕೊಂಡು ನಿಮ್ ಬಾಡಿ ಪಾರ್ಟ್ಸ್ ಅದಕ್ಕೆ ರಿಯಾಕ್ಟ್ ಮಾಡಕ್ ಮುಂಚೆನೆ ಗಾಡಿಗಳು ರಿಯಾಕ್ಟ್ ಮಾಡ್ಬಿಟ್ಟಿರುತ್ತೆ. ಇದೆಲ್ಲ ತುಂಬಾನೇ ಪ್ರಿಸೈಸ್ ಗಾಡಿಗಳು. ನಾರ್ಮಲ್ ಬೈಕ್ ಗಳ ತರ ತಗೊಂಡು ಆಯ್ತು ಗುರು ನಾನು ಓಡಿಸ್ತೀನಿ ನಾನು ಕಲ್ತು ಬಿಡ್ತೀನಿ ಅಂತ ಹೇಳಕ್ ಆಗಲ್ಲ. ನಾವ್ ಇವಾಗ ಆಂಗಲ್ ಚೇಂಜ್ ಮಾಡ್ಬೇಕು ಅಂದ್ರೆ ಇರ ತೆಗ್ದಿ ಹಿಂಗ್ ಹಾಕರ್ ಮುಗ್ದೋಯ್ತು. ಆಡಿಯೋ ಎಲ್ಲ ಹಾಕೊಂಡಿದ್ದೀರಾ? ಆಡಿಯೋ ಇದು ಯಾವ್ದು ಅನ್ಕೊಂಡಿದೀರಾ? ಇದು ಆಡಿಯೋ ಯಾವ್ದು ಮೈಕೋಲ್ಲ ಏನೂ ಅಲ್ಲ, ಮತ್ತೆ ಸ್ಯಾಮ್ಸಂಗ್ ಇಯರ್ಫೋನ್ ಇದು. ಸ್ಯಾಮ್ಸಂಗ್ ಇಯರ್ಫೋನಾ? ಈ ಗಾಡಿಗಳನ್ನ ಆಫ್ ರೋಡ್ಗೆ ಅಂತ ಮಾಡಿಲ್ಲ, ನೀವೆಲ್ಲ ಟ್ರೈ ಮಾಡಕ್ ಹೋಗ್ಬೇಡಿ. ಟ್ರೈ ಮಾಡಕ್ಕೆ ನಿಮ್ಗೆ ಈ ತರ ಗಾಡಿಗಳು ಸಿಗ್ಬೇಕಲ್ಲ ಅದೇಳಿ. ಸೀಟ್ ಕಂಫರ್ಟಬಲ್ ಆಗಿದೆ ಗುರು, ಇಬ್ರು ಕುತ್ಕೊಂಡು ಹೋಗ್ಬೋದು. ಆದ್ರೆ RX ಇಂದ ಕುತ್ಕೊಳ್ಳಕ್ಕೆ 6 ಗುಂಡಿಗೆ ಬೇಕು, ಇಲ್ಲಾಂದ್ರೆ ಹಾರ್ಕೊಂಡು ಹೋಗ್ಬಿಡ್ತಾರೆ. ಇದೆಲ್ಲ ಯಾವ ತರ ಅಂದ್ರೆ ಮಲೇಷಿಯಾದಿಂದ ಡೈರೆಕ್ಟ್ ಗಾಡಿಗಳನ್ನ ಇಂಪೋರ್ಟ್ ಮಾಡಿಲ್ಲ ಇವರು. ಪಾರ್ಟ್ ಬೈ ಪಾರ್ಟ್ ಇದನ್ನ ಇಂಪೋರ್ಟ್ ಮಾಡಿ ಬಿಲ್ಡ್ ಮಾಡಿರ್ತಾರೆ. ಏನಕ್ಕೆ ಅಂದ್ರೆ ಕಂಪ್ಲೀಟ್ಲಿ ಬಿಲ್ಟ್ ಯೂನಿಟ್ ಗಳು ತುಂಬಾನೇ ಎಕ್ಸ್ಪೆನ್ಸಿವ್ ಆಗುತ್ತೆ, ಡಾಕ್ಯುಮೆಂಟೇಶನ್ ಪ್ರಾಬ್ಲಮ್ ಆಗುತ್ತೆ. ನಾನ್ ನೋಡಿರೋ ಪ್ರಕಾರ ಎಷ್ಟೊಂದ್ ಜನ ನಾರ್ಮಲ್ Z ನ ತಗೊಂಡು ಮಲೇಷಿಯನ್ ಬೋರ್ ಗಳನ್ನ ಹಾಕಿ 6
ಸ್ಪೀಡ್ ಗೇರ್ ಬಾಕ್ಸ್ ನ ಹಾಕಿ ಮಾಡಿಫೈ ಮಾಡ್ಕೋತಾರೆ. ಆದ್ರೆ ಅದು ಅಷ್ಟೇ ಎಫೆಕ್ಟಿವ್ ಆಗಿರೋದಿಲ್ಲ, ಒರಿಜಿನಲ್ ಅಂತ ಅನ್ಸಲ್ಲ, ಏನೋ ಜುಗಾಡ್ ಕೆಲಸ ತರ ಇರುತ್ತೆ. ಆದ್ರೆ ಈ ಗಾಡಿ ಗುರು, ಈ ಗಾಡಿಗಳು ನೋಡಿದ್ರೆ ನಂಗೆ ಶಶಿಕುಮಾರ್ ನೆನಪಾಯ್ತಾರೆ. ಓ ಅದು ಅವ್ರದ್ದು ಸ್ಟೆಪ್ಸ್ ನೋಡಿದೀನಿ. ಪ್ಲೇ ಮಾಡಕ್ ಹೇಳ್ತೀನಿ ನನ್ನ ಕೊಲಿಗಳಿಗೆ. ಬಂದ ಹಾಳು ಚೆಲ್ಲಿ ನನ್ನ ಸಬ್ಸ್ಕ್ರೈಬರ್ಸ್ ಅಲ್ಲಿ ಎಷ್ಟೊಂದು ಜನ ನನಗಿಂತ ದೊಡ್ಡವರು ಇರ್ತಾರೆ. ಆತರ ದೊಡ್ಡವರೆಲ್ಲ ಆಲ್ರೆಡಿ ಮದುವೆ ಆಗಿ ಮಕ್ಕಳನ್ನ ಮಾಡ್ಕೊಂಡಿರ್ತಾರೆ. ಆದ್ರೆ ನನ್ನ ವಯಸ್ಸವರು ಅಥವಾ ನನಗಿಂತ ಚಿಕ್ಕವರಿಗೆ ನಾನು ಒಂದ್ ಹೇಳೋದೇನು ಅಂದ್ರೆ, ಜೀವನದಲ್ಲಿ ನಿಮ್ಗೆ ಏನಾದ್ರೂ ವಸ್ತು ಇಷ್ಟ ಆಯ್ತು ಅಂದ್ರೆ ಅದನ್ನ ನಮ್ಮ ಕೈಲಿ ತಗೊಳಕ್ ಆಗಲ್ಲ ಅಂತ ಯಾವತ್ತೂ ಸುಮ್ಮನೆ ಇರಬೇಡಿ. ಏನಕ್ಕೆ ಅಂದ್ರೆ ಯೂಶಲಿ ಹುಡುಗರುಗಳ ಲೈಫ್ ಅಲ್ಲಿ ತುಂಬಾನೇ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಯಾವ್ದೋ ಒಂದು ವಸ್ತುನಲ್ಲಿ ಖುಷಿ ಸಿಗ್ತಾ ಇದೆ ಅಂದ್ರೆ ಅದನ್ನ ಬಿಡಕ್ ಹೋಗ್ಬಾರ್ದು. ಅವಕಾಶ ಸಿಕ್ಕಿದಾಗ ನೀವೇನ್ ಮಾಡ್ಬೇಕು ಅದನ್ನ ಮಾಡಾಕಿ ಬ್ರದರ್. ಯೂಟ್ಯೂಬ್ ಅಂದ್ರೆ ಇವಾಗ ಫಸ್ಟ್ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದಷ್ಟು ಮಾಡ್ಕೊಂಡ್ರೆ ಫಾಲೋವರ್ಸ್, ಆಮೇಲೆ ಬೇಕಾದ್ರೆ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಬೋದು. ಕರೆಕ್ಟ್ ಆಗಿ ಆಯಿಲ್ ಹಾಕೊಂಡು ಓಡಿಸಿ ಮೇಂಟೈನ್ ಮಾಡಿದ್ರೆ ಅಂತ ಖರ್ಚೇನ್ ಬರೋದಿಲ್ಲ. ಯೂಶಲಿ RX ಗಾಡಿಗಳು ಅಂತ ಬಂದ್ರೆ ಅಥವಾ 2 ಸ್ಟ್ರೋಕ್ ಗಾಡಿಗಳು ಅಂತ ಬಂದ್ರೆ ಮೇನ್ ಹೊಡ್ತಾ ಬೀಳೋದು ಫ್ಯೂಯಲ್ ಅಲ್ಲಿ. ಇದು ಆಲ್ಮೋಸ್ಟ್ 20 ರಿಂದ 25 ಕಿಲೋಮೀಟರ್ ಮೈಲೇಜ್ ಬರ್ಬೋದು. ಚೆನ್ನಾಗೆಲ್ಲ ಬಡದಾಡಿದ್ರೆ ಒಂದು 15 ರಿಂದ 20 ಕೊಟ್ರೆ ಹೆಚ್ಚು. ದುಡ್ಡಿಲ್ಲ ನನ್ನ ಹತ್ರ. ಎಷ್ಟೊಂದ್ ಜನ ಹೇಳ್ತಾರೆ RX ಗಳನ್ನ ನಾವು ಡೈಲಿ ಯೂಸ್ ಮಾಡಲ್ಲ, ಒಂದು ವೀಕೆಂಡ್ ಗಾಡಿ ತರ ಇಟ್ಕೋತೀವಿ ಅಂತ. ನನ್ನ ಪ್ರಕಾರ RX ಅನ್ನೋದು ಒಂದು ವೀಕೆಂಡ್ ಗಾಡಿ ಅಲ್ಲ ಗುರು, ನಮ್ಮ ಪೇನ್ ನ ಎಂಡ್ ಮಾಡುವಂತ ಗಾಡಿ. ಫ್ರಂಟ್ ಬ್ಯಾಕ್ ಎರಡ್ ಕಡೆನೂ 18 ಇಂಚ್ ವೀಲ್ ಇದೆ. ಫ್ರಂಟ್ ವೀಲ್ ಅಲ್ಲಿ ಬ್ಲೂ ರಿಮ್ ಇದೆ, ಹಿಂದ್ಗಡೆ ವೀಲ್ ಅಲ್ಲಿ ಗೋಲ್ಡ್ ಕಲರ್ ರಿಮ್ ಇದೆ. ಇದರಲ್ಲಿ 6 ಗೇರ್ ಇದೆ ಅಂತ ಸುಮ್ನೆ ಫ್ಲೆಕ್ಸ್ ಮಾಡ್ಕೋಬೇಕಷ್ಟೇನೆ. ಏನಕ್ಕೆ ಅಂದ್ರೆ 6ನೇ ಗೇರ್ ಅಲ್ಲಿ ಹಾಕೊಂಡು ಈ ಗಾಡಿನ ಓಡಿಸಕ್ಕೆ ರೋಡ್ ಗಳೇ ಸಿಗ್ತಾ ಇಲ್ಲ. ಇಲ್ಲಿ YCLS ಅಂತ ನೀವೇನು ಸ್ಟಿಕ್ಕರ್ ನೋಡ್ತಾ ಇದೀರಾ, ಯಮಹಾ ಕಂಪ್ಯೂಟರೈಸ್ಡ್ ಲೂಬ್ರಿಕೇಶನ್ ಸಿಸ್ಟಮ್ ಅಂತ. ಈ ತರ 2 ಸ್ಟ್ರೋಕ್ ಇಂಜಿನ್ ಗಳು ಲೋ ಸ್ಪೀಡ್ ಅಲ್ಲಿ ಹೋಗ್ಬೇಕಾದ್ರೆ ಆಯಿಲ್ ಕನ್ಸಂಪ್ಷನ್ ನ ಕಮ್ಮಿ ಮಾಡುತ್ತೆ. ಅದರಿಂದ ನಿಮ್ಗೆ ಎಕ್ಸಾಸ್ಟ್ ಸ್ಮೋಕ್ ಬರೋದು ಕೂಡ ಕಮ್ಮಿ ಆಗುತ್ತೆ. ಯೂಶಲಿ 2 ಸ್ಟ್ರೋಕ್ ಗಾಡಿಗಳು ಅಂದ್ರೆ ಅವಾಗ ಎಮಿಷನ್ ಜಾಸ್ತಿ ಆಗ್ತಿತ್ತು, ಹೊಗೆ ಜಾಸ್ತಿ ಬಿಡ್ತಿತ್ತು ಅಂತ ಕಂಪ್ಲೇಂಟ್ ಇತ್ತು. ಆದ್ರೆ YCLS ಇಂದ ಅದು ಸಾಲ್ವ್ ಆಗುತ್ತೆ. ನನಗೆ ಒಂದೇನ್ ಅರ್ಥ ಆಗಲ್ಲ ಅಂದ್ರೆ, ಜನ RX ನ ಚಪ್ರಿ ಅಂತಾರೆ, RD 350 ನ ಚಪ್ರಿ ಅಂತಾರೆ, ನಮ್ ಗಾಡಿಗಳು ಇಷ್ಟು ಚೆನ್ನಾಗಿಲ್ವಲ್ಲ ಅಂತ ಊರಿಗೆ ಅವರು ಚಪ್ರಿ ಅಂತಾರೆ. 30 ವರ್ಷದ ಹಳೆ 135cc ಗಾಡಿ ಇವತ್ತು ಬರ್ತಾ ಇರೋಂತ ಎಷ್ಟೊಂದು 650cc ಗಾಡಿಗಳನ್ನ ಮಕ್ಕಡೆ ಮಲಗಿಸ್ಕೊಂಡು ಹೊಡೆಯುತ್ತೆ. ನೀವಿದ್ 2 ಗಾಡಿನಲ್ಲಿ ಯಾವ್ದು ಚೂಸ್ ಮಾಡ್ತೀರಾ? ಇದೆ ಚಾನ್ಸೇ ಇಲ್ಲ. ಇದು ಗಾಡಿ ಯಾರ್ದು, ಯಾರು ಓಡಿಸ್ತಾ ಇದ್ದಾನೆ ಅನ್ನೋದನ್ನ ಬಿಟ್ಬಿಡಿ, ಆದ್ರೆ ಗಾಡಿ ಯಾವ್ದು ಅಂತ ನೋಡಿ. ನಮ್ಮ ದೇಶಕ್ಕೆ ಒಂದು ಪರ್ಫಾರ್ಮೆನ್ಸ್ ಸೆಗ್ಮೆಂಟ್ ನ ಇಂಟ್ರೊಡ್ಯೂಸ್ ಮಾಡಿರುವಂತ ಗಾಡಿಗಳಿದು. ಮೋಸ್ಟ್ಲಿ RX ಗಳು ಇರ್ಲಿಲ್ಲ ಅಂದ್ರೆ ನಮ್ಮ ದೇಶದಲ್ಲಿ ಎಷ್ಟೊಂದ್ ಜನಕ್ಕೆ ಗಾಡಿಗಳ ಮೇಲೆ ಕನ್ಸೆ ಉಡ್ತಾ ಇರ್ಲಿಲ್ಲ ಅನ್ಸುತ್ತೆ. ಸುಳ್ಳು ಹೇಳಿದ್ರೆ ಹೇಳ್ತೀನಿ ಮಕ್ಕಳಿರಿ ಸರ್. ವ್ಯಾಲೆಂಟೈನ್ಸ್ ಡೇ ನಲ್ಲಿ ಸುಮಾರು ಜನ ಹೇಳ್ತಾರೆ ಪ್ರೀತಿ ಏನದು ಪುಟ್ಕೋಸಿ, ರಿಯಲ್ ಲೈಫ್ ಅಲ್ಲಿ ಅದೆಲ್ಲ ಇರಲ್ಲ ಅಂತ. ಒಬ್ಬ ಮಿಡಲ್ ಕ್ಲಾಸ್ ಹುಡುಗನಿಗೆ ಅವ್ನ ಜೀವನದಲ್ಲಿರುವಂತ ಕಷ್ಟಗಳು, ಅವ್ರ ಅಪ್ಪ ಮಾಡಿರುವಂತ ಸಾಲಗಳು, ಅವ್ನು ಓದಕ್ ತಗೊಂಡಿರುವಂತ ಸ್ಟೂಡೆಂಟ್ ಲೋನು, ಅಕ್ಕಂದು ತಂಗಿದ ಮದುವೆ ಮಾಡಾಕಿರುವಂತ ಖರ್ಚುಗಳು, ಅವ್ರ ತಾಯಿಗೆ ಒಡವೆ ಮಾಡಿಸ್ಬೇಕು ಅನ್ನೋ ಆಸೆಗಳು, ಜೀವನದಲ್ಲಿ ನಂದೇ ಒಂದು ಮನೆ ಕಟ್ಕೋಬೇಕು ಅನ್ನೋ ಕನ್ಸುಗಳು, ಇದೆಲ್ಲಾದ್ರೂ ಮಧ್ಯ ದುಡ್ಡನ್ನ ಕೂಡಿಟ್ಟು ಈ ತರದೊಂದು ಗಾಡಿನ ತಗೊಂಡು ಮೇಂಟೈನ್ ಮಾಡೋದಿದೆಯಲ್ಲ ಗುರು, ಅದು ನಿಜವಾದ ಪ್ರೀತಿ. ನಾವು ಇಲ್ಲಿ ಬರೋಕ್ಕಿಂತ ಮುಂಚೆ ಅಲ್ಲಿ ಬೆಟ್ಟಕ್ಕೆ ಹೋಗೋಣ ಸುಮ್ಮನೆ ಹೋಯ್ತಾ ಇದ್ವಿ. ಗೇಟ್ ಹತ್ರ ಜನ ಸೇರ್ಕೊಂಡ್ಬಿಟ್ಟಿದ್ರು, ಸ್ಟಾರ್ಟಿಂಗ್ ಗೇಟೇನೆ. ನಾನೇನೋ ಆಕ್ಸಿಡೆಂಟ್ ಆಗ್ಬಿಟ್ಟೈತೆ ಅನ್ಕೊಂಡಿದ್ದೀನಿ. ಅಲ್ಲಿ ಬಿಗ್ ಬಾಸ್ ಅವ್ರು ಬಂದವ್ರಂತೆ, ಅದಕ್ಕೆ ಅದು ಒಂಥರ ಆಕ್ಸಿಡೆಂಟೇ ಬಿಡಿ. ಆಕ್ಸಿಡೆಂಟಲ್ ಆಗಿ ಸೆಲೆಬ್ರಿಟಿಗಳಾದವ್ರು ಅವರೆಲ್ಲ. ಮಕ್ಕಳು ನೋಡಿ ಮಕ್ಕಳು ಬೆಳಗ್ಗೆ ಬಂದ್ಬಿಡ್ತಾವ ಮಾಡಕ್ ಕೆಲ್ಸ ಇಲ್ದಿರೆ.